ಅಯ್ಯೋ ದೇವೇಗೌಡರಿಗೆ ಏನಾಯಿತು ಕುಸ್ತು ಬಿದ್ದಿದ್ದಾರೆ ಆದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತ ಕಡೆ ಈಗ ಪ್ರಜ್ವಲ್ ರೇವಣ್ಣವ್ರಿಗೆ ಈಗ ಶಿಕ್ಷೆ ಆಗಿದೆ. ಶಿಕ್ಷೆ ಅದು ಕೂಡ ಜೀವಾವಧಿ ಶಿಕ್ಷೆ ಆಗಿರೋದು ಮತ್ತು 10 ಲಕ್ಷ ದಂಡ. ಆದರೆ ದಂಡದ ವಿಚಾರಕ್ಕಿಂತ ಇಲ್ಲಿ ಶಿಕ್ಷೆ ಆಗಿರೋದು ದೊಡ್ಡ ಮಟ್ಟಿಗೆ ಈಗ ನೋವಾಗಿದೆ. ಅಷ್ಟೇ ಅಲ್ಲದೆ ದೇವೇಗೌಡರಿಗೆ ಭಾಳ ದೊಡ್ಡ ಮಟ್ಟಿಗೆ ನೋವು ಕೂಡ ಆಗಿದೆ. ಇದು ವಿಚಾರ ಕೇಳಿದಂಥ ದೇವೇಗೌಡರು ಕುಸ್ತು ಬಿದ್ದಿದ್ದಾರೆ ಮನೆಯಲ್ಲಿ ಅಂತ ಹೇಳಲಾಗುತ್ತೆ. ಏನಂತ ಕಡೆ ಭವಾನಿ ರೇವಣ್ಣವರು ಸಹ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಆದಷ್ಟು ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ಅವ್ರ ವಕೀಲರು ಕೂಡ ಕೇಳ್ಕೊಂಡಿದ್ದರು. ಅದು ಜೀವಾವಧಿ ಶಿಕ್ಷೆ ಈಗ ಆಗಿದೆ. ಸದ್ಯ ಇದರಿಂದ ರೇವಣ್ಣವರು ಕೂಡ ಯಾವುದೇ ಮಾಧ್ಯಮಕ್ಕೂ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿಲ್ಲ ಆಗಿ ಹೋಗಿದ್ದಾರೆ. ಏನೊಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದ್ದನ್ನು ಎಲ್ಲ ಕಡೆ ಈಗ ಬ್ರೇಕಿಂಗ್ ಸುದ್ದಿ ಬರ್ತದೆ. ಇದನ್ನು ಕೇಳಿದಂಥ ದೇವೇಗೌಡರಿಗೆ ದೊಡ್ಡ ಮಟ್ಟಿಗೆ ಶಾಖೆ ಎದುರಾಗಿದೆ ಮತ್ತು ಆಘಾತನೂ ಕೂಡ ಆಗಿದೆ ಅಂತ ಸಹ ಹೇಳ್ಬೋದು. ಏನಾಗೋಯಿತು ನಮ್ಮ ಕುಟುಂಬದಲ್ಲಿ ಅಂತೇಳಿ ತುಂಬಾ ನೋವು ಪಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದರು. ಇನ್ನು ಈಗ ಅವರು ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಈಗ ತಗಲಾಕೊಂಡಿದ್ದರು. ಸದ್ಯ ಇದೇ ಕೇಸ್ ನಡೆಯಲಿ ಈಗ ಜೈಲು ಕೂಡ ಸೇರಿ ಆಯಿತು. ಈಗ ಜೀವಾವಧಿ ಶಿಕ್ಷೆ ಕೂಡ ಒಳಪಟ್ಟಿದ್ದಾರೆ. ಆಗ ನೀವೇನಂತೀರ ಪ್ರಜ್ವಲ್ ರೇವಣ್ಣ ಶಿಕ್ಷೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.